ಮೊದಲನೇದಾಗಿ ಈಗ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು? ಕಂಗ್ರ್ಯಾಚುಲೇಷನ್ಸ್ ಹೇಳುದು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಫೈನಲ್ ಹೋಗಿದ್ದೀರಾ, ಹೇಗೆ ಅನಿಸ್ತಿದೆ? ಖುಷಿ ಅನ್ನಿಸ್ತಾ, ತುಂಬಾ ಖುಷಿ. ಕೂತ್ಗಳಲ್ಲಿ ಟ್ರೋಫಿ ಒಂದು ಬರ್ತಾ ಇದೆ, ದೊಡ್ಡ ಟ್ರೋಫಿ ಕೂಡ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಬರುತ್ತೆ, ನೋಡೋಣ. ಅಲ್ಲಲ್ಲ, ಟ್ರೋಫಿ ಆಮೇಲೆ ಇಲ್ಲಿ ಈ ವಿನ್ ಆಗಿರೋ ಹಾದಿ ಹೆಂಗಿದೆ ಅಂದ್ರೆ ಗೇಮ್ಸ್ ಪ್ರಾಕ್ಟೀಸಿಂಗ್ ಹಿಡಿದು ತುಂಬಾ ಕಷ್ಟಪಟ್ಟಿದ್ದೀವಿ. ಗ್ರೌಂಡ್ ಅಲ್ಲಿ ಇಳಿದು ಆಟ ಆಡಿದ್ದೀವಿ. ಪ್ರಾಕ್ಟೀಸ್ ಮಾಡ್ಲಿಲ್ಲ, ಅಷ್ಟು ಪ್ರಾಕ್ಟೀಸ್ ಅವರ್ಸ್ ಇಲ್ಲದಿದ್ರು ಪ್ರಾಕ್ಟೀಸ್ ಮಾಡಿದ್ದೀವಿ. ನೈಟ್ 9 ಗಂಟೆ ತನಕ. ನಿಮ್ಮ ಕ್ಯಾಪ್ಟನ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಬೈತಾ ಇದ್ರು. ಅದು ಅವರು ಮನನೊಂದು ಮಾತಾಡ್ತಾರೆ. ಏನು ಅಲ್ಲ, ಪ್ರಾಕ್ಟೀಸ್ ಆಗ್ತಾರೆ. ಪ್ರಾಕ್ಟೀಸಿಗೆ ಆಲ್ಮೋಸ್ಟ್ ಆಗಿದ್ದು, ಯಾರು ಚೆನ್ನಾಗಿ ಮಾಡಲಿಲ್ಲ. ಆದ್ರೆ ಎಲ್ಲರೂ ಡೈರೆಕ್ಟ್ ಆಗಿ ಬಂದು ಆನ್ ಫೀಲ್ಡ್ ಅಲ್ಲಿ ತಮ್ಮ ಪ್ರದರ್ಶನವನ್ನು ಅತ್ಯುತ್ತಮವಾಗಿ ತೋರಿಸ್ತಾ ಇದ್ದಾರೆ. ಯಾವುದೇ ರೀತಿಯ ವ್ಯತ್ಯಯ ಕಂಡುಬರ್ತಿಲ್ಲ. ಅಲ್ಲಲ್ಲಿ ಕೆಲವು ಫೀಲ್ಡ್ ನಿಂದ ಮಿಸ್ಫೀಲ್ಡ್ ಆಗ್ತಾ ಇದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಂದು ನಮ್ಮ ವೈಸ್ ಕ್ಯಾಪ್ಟನ್ ಆದಂತ ವರುಣ್ ಅವರು ಆಗಮಿಸಿದ್ದಾರೆ. ಹಣ ಬಂದ ನಮ್ಮ ತಂಡವನ್ನು ತುಂಬಾ ಮುಂದುವರಿಸಲು ನಮ್ಮ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಅವರು ತುಂಬಾ ಶ್ರಮ ವಹಿಸಿದ್ದಾರೆ. ಅವರು ತುಂಬಾ ಮ್ಯಾಚಸ್ ಹೇಗಿತ್ತು? ಯಾವ್ದು ಡಿಫಿಕಲ್ಟ್ ಡಿಫಿಕಲ್ಟ್ ಅನ್ನೋದು ಯಾವ್ದು ಅನಿಸ್ತಿಲ್ಲ. ಅಷ್ಟು ಚೆನ್ನಾಗಿ ಗೋಲ್ ಮಾಡಿದ್ದಾರೆ ನಮ್ಮ ವರುಣ್ ಮತ್ತು ಕಾಂಟ್ರಿಬ್ಯೂಷನ್ ಪ್ರಕಾರ ಬಂದ್ರೆ ಯಾರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ? ವಿನಿತಿ ಜಾಸ್ತಿ ಆಕ್ಚುಲಿ. ನನ್ ಮೇಲೆ ಹಣ ಇಟ್ಟು ನನ್ ಮೇಲೆ ಹಣ ಇಟ್ಟು 4 ಬಾಲ್ ಆಲ್ರೆಡಿ 0 ರನ್ ಮಾಡಿದ್ದಾರೆ. ವಿನಿತ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಎಲ್ಲರೂ ನಮ್ಮ ತಂಡದ ಎಲ್ಲ ಸದಸ್ಯರು ಚೆನ್ನಾಗಿ ಗೆದ್ದಿದ್ದಾರೆ. ಎಲ್ಲರೂ 100% ಕೊಟ್ಟಿದ್ದಾರೆ. ಅಲ್ಲಲ್ಲಿ ಮಿಸ್ಫೀಲ್ಡ್ ಆಗಿದೆ, ಕ್ಯಾಚಸ್ ಬಿಟ್ಟಿದ್ದಾರೆ. ಅದು ಗೆಲುವಲ್ಲಿ ಸಾಮಾನ್ಯ. ಇಲ್ಲ, ಒಂದೇ ಒಂದ್ ಸೋಲಿಲ್ಲ. ಸೊ ಎಲ್ಲಾನು ವಿನ್ ಆಗಿದ್ದಾರೆ. ಹೆಂಗ್ ಅನ್ಸಿದೆ ಈ ಫೀಲ್? ಹೆಂಗಿದೆ? ಯೂಶುವಲಿ ಎಲ್ಲಾ ಟೀಮ್ ಅವರು ಒಂದಿಲ್ಲ ಒಂದ್ ಮ್ಯಾಚ್ ಸೋತಿದ್ದಾರೆ. ನೀವೆಲ್ಲ ಎಲ್ಲಾನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಮ್ಯಾಚ್ ಗೆದ್ದು ಸೋಲ್. ಅಲ್ಲ, ನೀನ್ ಹೇಗುರು, ನೀನ್ ಪ್ರಾಕ್ಟೀಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಈ ತರ ವೆಂಕಟೇಶ್ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಪರವಾಗಿಲ್ಲ. ಇನ್ನ ಬೇರೆ ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಾಗಿದೆ ಇವಾಗ ಮಾಡ್ಬೇಕಾಗಿತ್ತು ಅಂತ. ಓಕೆ, ಆಯ್ತು. ಆಮೇಲೆ ನಮ್ಗೆ ಸುಮಾರು ಅವಮಾನಗಳು ಬಂದಿದ್ದು ಹಿಂದ್ಗಡೆಯಿಂದ. ಯಾವ್ದಾದ್ರು ಒಂದು ಅವಮಾನ ವೆಂಕಟೇಶ್ ಅವರ ನಾವು ಅದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಹೇಳಲಿಕ್ಕಾಗಲ್ಲ. ವೆಂಕಟೇಶ್ ಅವರು 28,000ಕ್ಕೆ ವರ್ತ್ ಇಲ್ಲ ಅಂತ ತುಂಬಾ ಜನ ಹೇಳಿದ್ರು. ಬಟ್ ನಮ್ಗೆ ಗೊತ್ತಿತ್ತು ವರ್ತ್ ಇದಾರೆ ಅಂತ. ತೋರಿಸಿದ್ದಾರೆ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ ವರುಣ್ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಅವರ ಬಾಯಿ ಮುಚ್ಚಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ ಟೀಮ್ ಬಿಟ್ಟು ಬೇರೆ ಯಾವ ಟೀಮ್ ನಿಮ್ಗೆ ಒಂದು ಬೆಟರ್ ಕಾಂಪಿಟೇಟರ್ ಅಂತ ಅನಿಸ್ತಾ ಇದೆ? CSG ಅಲ್ಲಿ ಯಾವ ಟೀಮು ಇಲ್ಲ. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ. ಓಕೆ, ಯಾವ್ದು ಇಲ್ಲ. ಒಂದ್ ರೇಂಜಿಗೆ ಹೇಳೋದಾದ್ರೆ ಇದು ಗೆದ್ರೆ ಮಾತ್ರ ಹಾಕಿದ್ವಿ. ಓಕೆ, ಆಮೇಲೆ ನೀವು ಈ ಪ್ರೀವಿಯಸ್ ವಾಲಿಬಾಲ್ ಎಲ್ಲ ಸೋತಿದ್ರಿ, ಫ್ರಸ್ಟ್ರೇಷನ್ ಅಲ್ಲಿ ಇದ್ರಿ. ಇದು ಒಂದಾದ್ರೂ ಗೆಲ್ಬೇಕು ಅನ್ನೋ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂದು ಛಲ ಇತ್ತು. ಛಲ ನಿಮ್ಗೆ ಕಾಣಿಸ್ತಾ ಇದೆ, ನಿಮ್ ರಿಸಲ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಆಲ್ ವಿನ್ ಮಾಡಿದೀರಾ. ನಿನ್ನೆ 2 ಗೇಮು, ಇವತ್ತೆರಡು ಗೇಮು. ವೈಸ್ ಕ್ಯಾಪ್ಟನ್ ತುಂಬಾ ಶ್ರಮ ಮಾಡಿದ್ದಾರೆ. ನಮ್ಗೆ ಹುಮ್ಮಸ್ ತುಂಬಿದ್ದಾರೆ, ಆಡ್ಬೇಕು ಛಲ ತುಂಬಿದ್ದಾರೆ. ಮತ್ತೆ ಬ್ಯಾಟಿಂಗ್ ಅಲ್ಲಿ ವರುಣ್ ದೊಡ್ಡ ಪಾಲಿದೆ. ಅವನು ಎಲ್ಲ ಮ್ಯಾಚ್ ಅಲ್ಲೂ ಆಡಿದಾನೆ. ಕ್ಯಾಚ್ ಜೊತೆಗೆ ವೆಂಕಿ ಸಾಥ್ ಕೊಟ್ಟಿದ್ದಾನೆ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗಿ. ಬಿಟ್ಬಿಟ್ರೆ ಬೌಲಿಂಗ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ? ಮಂಥನ್ಗೌಡರು, ವರುಣ್ ಮತ್ತು ನಂದೀಶ್ ಆಡುವವರುಗಳು. ಓಕೆ, ತಂಡವನ್ನು ನಮ್ಗೆ ಈ ವಿನೀತ್ ಅವ್ರ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳಿ ಸ್ವಲ್ಪ. ನಮ್ದು ಅಬಿಡಿ ವಿಲಿಯರ್ಸ್ ಆದ್ಮೇಲೆ ನೆಕ್ಸ್ಟ್ ಅವರೇ ಇದ್ದಾರೆ. ಹಾರ್ಕೊಂಡೆಲ್ಲ ಕ್ಯಾಚ್ ಹಿಡಿದಿದ್ದಾರೆ. ಫೀಲ್ಡ್ ಇಲ್ಲ ನಂಗೆ ಓದಿ ಬೀಳ್ತಿತ್ತಲ್ಲ. ಸೊ ಅವ್ರ ಪಾಲು ಫೀಲ್ಡಿಂಗ್ ಪಾಲು, ಕ್ಯಾಚಸ್ ವಿನ್ ಮ್ಯಾಚಸ್. ಸೊ ನಿಮ್ಮಲ್ಲಿ ಡಿಸ್ಕಷನ್ಸ್ ಏನಾಗ್ತಿತ್ತು ಅಂದ್ರೆ ಮ್ಯಾಚ್ ಮುಂಚೆ? ಬೆಳಿಗ್ಗೆ ಲೇಟಾಗಿ ಬಂದಿದ್ರಿಂದ ಸಂಜೆ ತನಕ ಬೈಗಳನ್ನೇ ಸಿಕ್ಕಿತ್ತು. ಅಲ್ಲ, ಏನಾದ್ರು ಆದ್ರೆ ಗ್ರೌಂಡ್ ಅಲ್ಲಿ ಮಾತ್ರ ನಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿತ್ತು. ಕ್ಯಾಚ್ ಮಿಸ್ ಫೀಲ್ಡ್ ಆದ್ರೆ ಏನು ಮಾಡ್ಲಿಲ್ಲ. ಅದು ನಮ್ಗೆ ಇನ್ನೂ ಆಡ್ಲಿಕ್ಕೆ ಕೋಆರ್ಡಿನೇಷನ್ ಆಂಗ್ರಿ ಲುಕ್ ಬರ್ಲಿಲ್ಲ. ಇಲ್ಲ, ಬಂತು. ನಿಮ್ಮ ರೂಲ್ ಬುಕ್ ಅಲ್ಲಿ ಇತ್ತು ನೋ ಸ್ಕೋಲ್ಡಿಂಗ್. ಅವೆಲ್ಲ ಫಾಲೋ ಆಗಿದೆಯಾ? ಆಗ್ಲಿಲ್ಲ. ಆದ್ರೂ ಓಕೆ, ಕೋಆರ್ಡಿನೇಟ್ ಚೆನ್ನಾಗಿದೆ.
ಆಯ್ತು ಆಮೇಲೆ ಹೇಳ್ರಪ್ಪ ಹೇಳ್ರು ಏನ್ ಹೇಳ್ತೀರಾ? ಫೈನಲ್ಗೆ ಹೋಗಿದ್ದಾರೆ ಈಗ ಲಾಸ್ಟ್. ನಾವು ಇಲ್ಲಿ ತನಕ ಬಂದಿದ್ದೀವಿ. ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ? ನಮ್ಮ ಕಾನ್ಫಿಡೆನ್ಸ್ ಈಗ ತುಂಬಾ ಹೈ ಆಗಿದೆ. ಗೆಲ್ತೀವಿ ಅಂತ ತುಂಬಾ ಚಲೋ ಇದೆ. ಇಲ್ಲಿ ತನಕ ಬಂದಿದ್ದೀವಿ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತೀರಾ? ಇಲ್ಲ ಲಾಸ್ಟ್ ಹೋಗಿ ನಮ್ಮ ಬಾಯಿಗೆ ಬರಲ್ಲ. ಯಾಕಂದ್ರೆ ನೀವು 3 ಜನ ಯುನೋಪ್ನೇ ಆರ್ಸಿಬಿ ಅನ್ಕೋತೀವಿ. ನೀನು ಅಲ್ವಾ ಆರ್ಸಿಬಿ? ನಾವು ಇಲ್ಲ ಆ ತರ ಎಲ್ಲ ಮಾಡಲ್ಲ, ಫ್ಯಾನ್ ಆದ್ರೂ ಆ ತರ ಮಾಡಲ್ಲ ನಾವು. ಓಕೆ, ಅನುಭವ ಆಗಿದೆ ಅವರಿಗೆ. ನಾವು ಗೆದ್ದ ಮೇಲೆ ಮಾಡಿ ತೋರಿಸ್ತೀವಿ. ಓಕೆ, ಫೈನಲ್ಗೆ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಏನಿಲ್ಲ, ಸೇಮ್ ಏನಿಲ್ವಾ? ಗೆದ್ರೆ ಎಣ್ಣೆ, ಏನೆಣ್ಣೆ? ಎಣ್ಣೆ. ಸೋತ್ರೆ ಊಟ. ಓಕೆ, ಅಷ್ಟೇ. ಅಷ್ಟೇನಾ? ಅಷ್ಟೇ. ನಮ್ಗೆ ತುಂಬಾ ಹುಡುಗಿರು ಸಪೋರ್ಟ್ ಮಾಡಿದ್ರು, ಪ್ರೋತ್ಸಾಹ ಕೊಟ್ಟರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಾನು ಕೊಡ್ತಾ ಇದ್ದೇನೆ. ಮೈ ಮೋಟಿವೇಶನ್ ಅದೆಲ್ಲ ಮಾಡ್ಲಿಕ್ಕಿಲ್ಲ. ಹೇಳ್ತಾ ಇದ್ದೀನಿ. ಅಂದ್ರೆ ಮೋಟಿವೇಶನ್ ನಾವು ಗ್ರೌಂಡಲ್ಲಿ ನಾವು ಮಾಡಿಲ್ಲ, ಆಚೆ ಹುಡುಗಿಯರು ಮಾಡಿದಾರೆ ಅಂತ ಅರ್ಥ. ಸೊ ಓವರ್ ಆಲ್ ಕ್ರಿಕೆಟ್ ಗೇಮ್ ಹೇಗೆ ಅನಿಸ್ತಾ ಇದೆ ಅಂತ? ಚೆನ್ನಾಗಿದೆ. ಚೆನ್ನಾಗಿ ಏನು ವಾಲಿಬಾಲ್ ಅಲ್ಲಿ ಜಗಳ ಆಗಿತ್ತು, ವಾಲಿಬಾಲ್ ಕ್ರಿಕೆಟ್ ಅಲ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸಮಾಗಮ ಜಗಳ ಮಾಡ್ಲಿಕ್ಕೆ try ಮಾಡಿದ್ವಿ. ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಫೈನಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಾಡ್ಬೋದು. ಆಗುತ್ತೆ ಅನ್ಕೊಂಡ್ ಬಿಕಾಸ್ ಫೈನಲ್ ಅಲ್ಲಿ ಸ್ವಲ್ಪ ಎಲ್ಲರೂ ಏನದು ಅಗ್ರೆಸಿವ್ ಆಗಿರ್ತಾರೆ, ಆ ವಿನ್ ಕಡೆಯಿಂದ ಆಗ್ಬೇಕು ಅಂತ. ಮೊದಲು ಬರ್ಲಿ ಅಂತ ಕಾಯ್ತಾ ಇದೆ. ಈ ಕಡೆ ವಿಕೆಟ್ ಬ್ಯಾಟ್ ರೆಡಿ ಆಗಿರ್ತೀವಿ. ಓಕೆ ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ, ಥ್ಯಾಂಕ್ ಯು. ವಿನ್ ಆಗಿ. ಥ್ಯಾಂಕ್ ಯು. ವಾಲಿಬಾಲ್ ಅಂತೂ ಯಾವ್ದು ಗೇಮ್ ಆಗ್ಲಿಲ್ಲ, ಅಟ್ಲೀಸ್ಟ್ ಕ್ರಿಕೆಟ್ ಆದ್ರೂ ವಿನ್ ಆಗಿ. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.